ಕಳಸ ಕಿಚ್ಚು ಕರ್ನಾಟಕ ಬಂದ್ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಇದರ ಕುರಿತಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೊಂದಿಗೆ ನಮ್ಮ ಪ್ರತಿನಿಧಿ ಮಸೂದ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕಳಸ ಬಂಡರಿ ಯೋಜನೆ ಜಾರಿಗೆ ಆಗ್ರಹಿಸಿ ಇವತ್ತು ಕರ್ನಾಟಕ ಬಂದ್ ಹಮ್ಮಿಕೊಳ್ಳಲಾಗಿದೆ. ಈ ಬಂದ್ಗೆ ಸರ್ಕಾರ ಕೂಡ ಬೆಂಬಲ ಕೊಟ್ಟಿರುವಂಥದ್ದು, ಹಾಗೆ ಸಾರಿಗೆ ಇಲಾಖೆ ಕೂಡ ಬೆಂಬಲ ಕೊಟ್ಟಿರುವಂಥದ್ದು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನಮ್ಮ ಜೊತೆ ಇದ್ದಾರೆ, ಅವರೇನು ಹೇಳ್ತಾರೆ ಇದ್ರ ಬಗ್ಗೆ? ಸರ್, ಇವತ್ತಿನ ಬಂದ್ಗೆ BMTC KSRTC ಕೂಡ ಬೆಂಬಲ ಕೊಟ್ಟಿದೆ. ಸೊ ಎಷ್ಟು ಮಟ್ಟಿಗೆ ಬೆಂಬಲ ಕೊಟ್ಟಿದ್ದಾರೆ ನಿಮ್ಮ ಸಿಬ್ಬಂದಿ ಅಂತ? ಸರ್ಕಾರ ಅಥವಾ BMTC KSRTC ನೇರವಾಗಿ ಬಂದ್ಗೆ ಬೆಂಬಲ ಕೊಡುವಂಥ ಕೆಲಸ ಮಾಡೋದಿಲ್ಲ ಅಲ್ವಾ. ಇದು ಇಶ್ಯೂ ಏನಾಗಿದೆ, ರಾಜ್ಯದ ಹಿತಾಸಕ್ತಿ ಇರ್ತಕ್ಕಂಥದ್ದು, ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅಷ್ಟೇ. ಈಗ ನಮ್ಮಲ್ಲಿ ಡ್ರೈವರ್ಸು ಕಂಡಕ್ಟರ್ಸ್ ಬಂದಿದ್ದರೆ ನಾವು ಬಸ್ ಓಡಿಸ್ತಾ ಇದ್ವಿ. ಅವರೆಲ್ಲರೂ ಕೂಡ ಸುಮಾರು 1000ಕ್ಕಿಂತಲೂ ಹೆಚ್ಚು ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿದೆ. ಅದರಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳು ಕೂಡ ಭಾಗವಹಿಸಿದ್ದಾರೆ. ಮತ್ತು ಬೆಳಿಗ್ಗೆ ನಾವು ಬಸ್ಸಸ್ನ ಆಚೆ ತೆಗೆದಂಥ ಸಂದರ್ಭದಲ್ಲಿ ಹಿಂದೆ ಅನೇಕ ಘಟನೆಗಳು ಕಲ್ಲೊಡೆಯೋದು ಎಲ್ಲ ಆಗಿದೆ. ಅದೇ ಪ್ರಿಕಾಷನರಿಯಾಗಿ ನಾವು ಬಂದ ಆಗುವಂಥ ಸಂದರ್ಭದಲ್ಲಿ ನಾವು ಬಸ್ಸಸ್ನ ಹೆಚ್ಚು ತೆಗೆಯೋದಕ್ಕೆ ಹೋಗೋದಿಲ್ಲ. ನೋಡಿಕೊಂಡು ವಾತಾವರಣ ನೋಡಿಕೊಂಡು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ಸು ಸಾರ್ವಜನಿಕರು ತೊಂದರೆ ಆಗಬಾರ್ದಲ್ವಾ, ಅದರಿಂದ ನೋಡಿಕೊಂಡು ಮಧ್ಯಾಹ್ನದ ಮೇಲೆ ಬಸ್ಸಸ್ನ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥವ್ರಿಗೆ ವ್ಯವಸ್ಥೆ ಮಾಡುವ ಕೆಲಸ. ಎಷ್ಟು ನಷ್ಟ ಆಗ್ಬೋದು ಅಂದಾಜಿದೆಯಾ ಸರ್ KSRTCಗೆ BMTCಗೆ? ಹಿಂದಿನ ಬಂದ್ಗಳನ್ನ ನೋಡೋದಾದರೆ ಇವತ್ತು ಎಷ್ಟು ನಷ್ಟ ಆಗ್ಬೋದು ಅಂತ? ಪ್ರತಿ ಬಂದ್ಗೂ ಕೂಡ ಸಂಪೂರ್ಣವಾಗಿ ಬಂದಾಗ್ಬಿಟ್ರೆ ನಮ್ಮ ಎಲ್ಲ ಬಸ್ಸಸ್ಸು ನಾವು ನಿಲ್ಲಿಸಿದ್ರೆ ಒಂದು ಕನಿಷ್ಠ 10-15 ಕೋಟಿ ಖರ್ಚು ನಮಗೆ ನಷ್ಟ ಆಗುತ್ತೆ. 10-15 ಕೋಟಿ ಎರಡು ಇಲಾಖೆಯಿಂದನಾ? ಇಲ್ಲ, 4 ಕಾರ್ಪೊರೇಷನ್, 4 ಕಾರ್ಪೊರೇಷನ್ದ ಒಂದು 15 ಕೋಟಿ ಅಷ್ಟು ನಷ್ಟ. ಸೊ ಮಧ್ಯಾಹ್ನದ ಬಳಿಕ ಬಸ್ ಬಿಡ್ತೀರಾ ಸರ್, ಹೇಗೆ? ಯೂಶಲಾಗಿ ಬಂದು ಮಧ್ಯಾಹ್ನದ ಮೇಲೆ ಬಸ್ಸಸ್ನ ನಾವು ಪ್ರಯತ್ನ ಮಾಡ್ತೀವಿ. ಯಾವತ್ತೂ ಅದೇನು ಅಂಥ ಚಳುವಳಿ ಮಾಡೋರು ಅಥವಾ ಬಂದು ಕರೆ ಕೊಟ್ಟವರು ಕೂಡ ನಮಗೇನಂತ ರೆಸ್ಟ್ರಿಕ್ಟ್ ಮಾಡೋಕ್ಕೋಗಲ್ಲ. ಯಾಕೆಂದರೆ ಸಾರ್ವಜನಿಕರು ತೊಂದರೆ ಆಗುತ್ತಲ್ವ, ಅದು ಅವ್ರಿಗೂ ಕೂಡ ಗೊತ್ತಿದೆ. ಅದರಿಂದ ಮಧ್ಯಾಹ್ನದ ಮೇಲೆ ಯಥಾಸ್ಥಿತಿಗೆ ಬರುತ್ತೆ. ಇದು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಮಧ್ಯಾಹ್ನದ ಬಳಿಕ ಬಸ್ಗಳನ್ನ ಬಿಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಂಡಕ್ಟರ್ಗಳು ಡ್ರೈವರ್ಗಳು ಬಂದರೆ ಯಾವುದೇ ಸಮಸ್ಯೆ ಆಗಲ್ಲ, ಬಸ್ಗಳನ್ನ ಬಿಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾಮನ್ ಮಂಜು ಜೊತೆ ಮಸೂದ್ ದೊಡ್ಡಬಗಲು, ಸುವರ್ಣ ನ್ಯೂಸ್.